ಹಾರ್ಮುಜ್ನಲ್ಲಿ ಸಂಚಾರಕ್ಕೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. ಜಲಸಂಧಿ ತೆರೆಯಲು ಇರಾನ್ ಒಪ್ಪಿಕೊಳ್ಳಬೇಕು ಎನ್ನುವಂತಹ ಷರತ್ತನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾರ್ಮುಜ್ನಲ್ಲಿ ಸಂಚಾರಕ್ಕೆ ಇರಾನ್ ಒಪ್ಪಿಗೆಯನ್ನ ನೀಡಬೇಕು, ಜಲಸಂಧಿ ತೆರೆಯಲು ಇರಾನ್ ಒಪ್ಪಿಕೊಳ್ಳಬೇಕು. ಈ ಷರತ್ತಿನ ಮೇಲೆ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ದೇನೆ. ಈ ಷರತ್ತಿನ ಮೇಲೆ ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಂತೆ ಪೋಸ್ಟ್ ಕೂಡ ಮಾಡಿದ್ದಾರೆ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕವನ್ನ ಹೊರತುಪಡಿಸಿ ಇನ್ನುಳಿದಂತಹ ಆಪ್ತ ರಾಷ್ಟ್ರಗಳಿಗೆ ಈಗಾಗಲೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿರುವಂಥದ್ದು. ಆದರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಮತ್ತು ಇಸ್ರೇಲ್ಗೂ ಕೂಡ ಓಪನ್ ಮಾಡಬೇಕು ಎನ್ನುವಂತಹ ಷರತ್ತನ್ನ ವಿಧಿಸ್ತಾ ಇದ್ದಾರೆ ಟ್ರಂಪ್ ಅವರು. ಈ ಕುರಿತಂತೆ ಈಗಾಗಲೇ ಷರತ್ತನ್ನ ಕೂಡ ಹಾಕಿರುವಂಥದ್ದು. ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದೇನೆ, ಆದರೆ ಈ ಷರತ್ತನ್ನ ಒಪ್ಪಿಕೊಳ್ಬೇಕು, ಅಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕಾಗೂ ಕೂಡ ಓಪನ್ ಮಾಡಬೇಕು ಎನ್ನುವಂತಹ ಷರತ್ತನ್ನ ಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಐ ಅಗ್ರಿ ಫಾರ್ ದಿಸ್ ಅಂತ ಕೂಡ ಹೇಳಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.